ಹತನಾದನು ಶಕುನಿ. ಕುಮಾರ ಲಕ್ಷಣನು ನಮ್ಮನ್ನು ತ್ಯಜಿಸಿದನು. ಹತನಾದನು ನಡೆಯಿರಿ. ಕುಮಾರನ ಮರಣಕ್ಕೆ ಕಾರಣನಾದ ಅಭಿಮನ್ಯುವನ್ನು ನಾವೆಲ್ಲರೂ ಸೇರಿ ಸಂಹಾರ ಮಾಡೋಣ. ಬಹುಜನರು ಒಬ್ಬನನ್ನು ಆಕ್ರಮಣ ಮಾಡುವುದು ಧರ್ಮ ಯುದ್ಧವಲ್ಲ. ಯುದ್ಧಗಳಲ್ಲಿ ಧರ್ಮಗಳ ಗೊರವೇ ಏಕೆ ಕಾರಣ? ಆಚಾರ್ಯ ದ್ರೋಣನು ಇಂತಹ ಯುದ್ಧಕ್ಕೆ ಸಮ್ಮತಿಸುವುದಿಲ್ಲ. ಏಕೆ ಸಂಬಂಧಿಸುವುದಿಲ್ಲ? ಧರ್ಮದ ನೆಪದಿಂದ ಒಬ್ಬ ಬಾಲಕನ ಬದುಕಿಗೆ ಹಿಂಜರಿಯುವುದು ಮೃದು ಹೃದಯ ಆದ ಬ್ರಾಹ್ಮಣನು ಈ ಮಹಾಯುದ್ಧದ ಸೇನಾಧಿಪತ್ಯವನ್ನು ನಿರ್ವಹಿಸುವುದು ಸಾಧ್ಯವೇ? ಯುದ್ಧವು ಹಿಂಸಾನ್ಮತ್ತಳಾದ ಯುದ್ಧ ಕ್ಷೇತ್ರವು ಧರ್ಮ ಸೂಕ್ಷ್ಮಗಳನ್ನು ವೇಚಿಸುವುದು ವಿಧ್ವಸ್ತವೇ ಅಲ್ಲ. ಅಗ್ನಿವೃಷ್ಟಿಯನ್ನು ಸುರಿಸುವ ಪರ್ವತದಲ್ಲಿ ಕಂಗಾಳಿಗೆ ಸ್ಥಾನವೇ ಎಂದು ಯುದ್ಧವು ಹಿಂಸೋನ್ಮತ್ತಳಾದ ಅಂಧರಾಕ್ಷಸಿ ಧರ್ಮ ನೀತಿ ಮತ್ತು ವಿವೇಚನೆಗಳಿಗೆ ಮೃತ್ಯು ಸ್ವರೂಪಣಿ. ಅವಳಿಗೆ ಸ್ತ್ರೀ ಪುರುಷರೆಂಬ ಭೇದವಿಲ್ಲ, ಬಾಲ ವೃದ್ಧರೆಂಬ ವಿವೇಚನೆ ಇಲ್ಲ. ಏನಾದರೊಂದು ಉಪಾಯದಿಂದ ಶತ್ರುವನ್ನು ಒಲಿಸುವುದು ಯುದ್ಧದ ಸಾಮಾನ್ಯ ನೀತಿ. ಹೌದು, ಇದೊಂದು ಆಜ್ಞೆ. ಸೇರಿ ಅಭಿಮನ್ಯುವನ್ನು ಆಕ್ರಮಣ ಮಾಡಿರಿ.